ನಮ್ಗಿದೆಲ್ಲ ಮಾಮೂಲಿನೇ ಗುರು. ಅವನು ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಈ ರಾತ್ರಿನೇ ನಿನ್ಗೆ ಹೊಸದಾಗಿರ್ಬೇಕು. ನನ್ನಂಥ ಹೆಂಗ್ಸ್ನ ಮೊದಲನೇ ಸರಿ ನೋಡಿದೆ ಅಲ್ವಾ? ಹೌದು ಗುರು. ನಾನು ನೋಡಿದ್ರೆ ನಿನ್ಗೇನನ್ಸುತ್ತೆ? ನಿನ್ ಥರ ವಾಸ್ತವದಲ್ಲಿ ಬದುಕಬೇಕು ಅನಿಸ್ತಾ ಇದೆ. ಅದು ಸರಿ, ನನ್ನ ನೋಡಿದ್ರೆ ನಿನಗೇನನ್ಸುತ್ತೆ? ಇನ್ನೂ ಈ ಭೂಮಿ ಮೇಲೆ ಮನುಷ್ಯರಿದ್ದಾರೆ ಅನ್ಸುತ್ತೆ. ಅವ್ರ ಮಧ್ಯೆ ಬದುಕ್ಬೇಕನ್ಸುತ್ತೆ. ಆದ್ರೆ ಎಲ್ಲ ಆಗೋಯ್ತು ಗುರು. ಈಗ ಎಲ್ಲಿಗೆ ಹೋಗ್ಬೇಕು? ಬಾ, ಡ್ರಾಪ್ ಮಾಡ್ತೀನಿ. ಬೇಡ ಗುರು. ಯಾಕೆ? ಎಲ್ಲಿಗೆ ಹೋಗ್ಬೇಕಂತ ನಂಗೆ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಸೂರ್ಯೋದಯ ನೋಡ್ಬೇಕನ್ನಿಸ್ತಾ ಇದೆ. ಹೊಸ ಸೂರ್ಯೋದಯ. ಹೌದು ಗುರು, ನಿನ್ ಮನೆಯಲ್ಲಿ ನಿಂಗೆ ದುಡ್ಡು ಕೊಡ್ಬೇಕಲ್ವಾ? ಪರವಾಗಿಲ್ಲ ಗುರು, ನಾನೇನ್ ಬರಲ್ಲ. ನನ್ನ ತಮ್ಮನ ಕೈಲಿ ಕಳಿಸ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದೇನು? ನನ್ನ ಅಡ್ರೆಸ್ ಇದೆ. ನನ್ನ ಭೇಟಿ ಆಗ್ಬೇಕು ಅನ್ಸಿದ್ರೆ ಈ ಅಡ್ರೆಸ್ಗೆ ಬಾ. ನಿಜವಾಗ್ಲೂನಾ ಗುರು? ಥ್ಯಾಂಕ್ ಯು ಗುರು. ಸಾರಿ ಗುರು. ಯಾಕೆ? ಆ ಪೊಲೀಸ್ ಸ್ಟೇಷನು, ಆ ಗಲಾಟೆ ಎಲ್ಲ ನನ್ನಿಂದಾನೇ ಅಲ್ವಾ? ನಿನ್ನಿಂದ ಹೊಸ ವಿಷಯಗಳನ್ನ ಕಲ್ತ್ಕೊಂಡೆ. ನೀನ್ ಹೋಗು ಗುರು. ನಿನ್ ಹೆಂಡತಿ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಸಾರಿ, ನಿನ್ ವೈಫ್ ನಿನ್ಗೋಸ್ಕರ ಕಾಯ್ತಾ ಇರ್ತಾಳೆ. ಯಾ ಐಲ್ ಬಿ ದೇರ್ ಇನ್ ವಿತ್ ಇನ್ 10 minutes. ಓಕೆ? ಏನು ಈ ಟೈಮಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ? ಚಿಕ್ಕ ಪಾರ್ಟಿ ಇದೆ, ಬೇಗ ಬಂದ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಹೋಗ್ಬಿಡಿ, ನಂಗೆ ಭಯ ಆಗ್ತಾ ಇದೆ. ಭಯ ಪಡ್ಬೇಡ, ಟ್ಯಾಬ್ಲೆಟ್ ತಗೋ. ಹಲೋ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಬರ್ತೀರಾ ಆಫೀಸ್ಗೆ? ಯಾಕೆ ಬರಲ್ಲ? ನೀನ್ ಇವತ್ತು ಖಂಡಿತ ಆಫೀಸಿಗೆ ಬರ್ಬೇಕು. ಅದಕ್ಕೋಸ್ಕರ ಫೋನ್ ಮಾಡಿದೆ. ಆಫೀಸಿಗೆ ರಜಾ ಹಾಕಿ ಆಚೆ ಎಲ್ಲ ಸುತ್ತಾಡ್ಕೊಂಡ್ ಬರೋಣ. ಯಾಕೆ? ಇವತ್ತು ನನ್ ಬರ್ತ್ಡೇ. ಓ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಓಕೆ, ನಾನು ರೆಡಿಯಾಗಿ ಬರ್ತೀನಿ. ಬಾಯ್. ಬಾಯ್.
ಏನೇ ಇತ್ತೀಚೆಗೆ ಅಭಿ ಜೊತೆ ತುಂಬಾ ಕ್ಲೋಸ್ ಆಗಿದ್ಯಾ? ರಾಕೇಶ್ನ ಏನ್ ಮಾಡ್ದೆ? ಹಳ್ಳದಲ್ಲಿ ಹಾಕ್ ಮುಚ್ಬಿಟ್ಟೆ. ಏನ್ ಹೇಳ್ತಿದ್ಯೆ? ರಾಕೇಶ್ ಅಂದ್ರೆ ಬರೀ ಝೀರೋ. ಅಭಿನ್ ಮದ್ವೆ ಆದ್ರೆ ಲೈಫ್ ಸೆಟ್ಲ್ ಆಗ್ಬಿಡತ್. ಮದ್ವೆ ಆಗ್ತೀಯಾ? ಅವನ್ಗ್ ಆಲ್ರೆಡಿ ಮದ್ವೆ ಆಗಿದೆ. ಹೆಂಡತಿ ಸತ್ತೋಗಿದ್ದಾಳೆ. ಅವನೊಬ್ಬ ಅಮಾಯಕ. ಅವನೊಬ್ನೇ ಇರ್ತಾನೆ. ಅಭಿ ಈಗ ಒಬ್ನೇ ಇರ್ತಾನೆ. ಇದೇ ಸರಿಯಾದ ಸಮಯ ಅವನ್ನ ಬುಟ್ಟಿಗೆ ಹಾಕೊಳಕ್ಕೆ. ಅದಕ್ಕೆ ಹೋಗ್ತಾ ಇದ್ದೀನಿ. ನನ್ ದಾರಿ ಬದ್ಲಾಯಿಸ್ಕೊಂಡೆ. ಏನೇ ನೀನು ಸರಿಯಾದ ಕಿಲಾಡಿನೇ. ಮದ್ವೆ ಬೇಕಾಗಿಲ್ಲ, ಪ್ರೀತಿ ಸಾಕು. ನನ್ನ ಜೊತೆ ಇರೋದು ಅವನೊಬ್ನೇ ಗುರು. ಇವಾಗ ನೀನು. ಅಷ್ಟೊಂದು ಅಸಹ್ಯ ಪಟ್ಕೋಬೇಡ ಗುರು. ಬಾಯ್. ಹಲೋ ಸರ್. ನಿಮ್ಮನ್ನೇ. ಇಲ್ಲಿ ಗುಲಾಬಿ ಅಂತ ಒಂದು ಹುಡುಗಿ ಇದ್ಲು, ನಿನಗೆ ಗೊತ್ತಾ? ಗುಲಾಬಿನಾ? ಅವಳಿಗೆ ಇಲ್ಲಿಗ್ ಬರಕ್ ಮುಂಚೆ ಬೇರೆ ಬೇರೆಯವ್ರು ಸಿಕ್ಕಿದ್ರು ಅನ್ಸತ್ತೆ. ಅವಳಿವತ್ ಬರಲ್ಲ ಅನ್ಸತ್ತೆ. ನಾಳೆ ಟ್ರೈ ಮಾಡಿ. ಇವಾಗ ಬೇಕು ಅಂದ್ರೆ ನಾನಿದ್ದೀನಿ. ಅವಳಕ್ಕಿಂತ ರೇಟ್ ಕಮ್ಮಿನೇ. ಓಕೆನಾ? ಹೇಳಿ ಸರ್, ಏನಾದ್ರೂ ಹೇಳಿ. ಬೇಡ ಗುರು, ಬಿಟ್ಬಿಡಿದೀನಿ. ಹೌದು ಗುರು, ರಾತ್ರಿ ಎಲ್ಲ ನಿನ್ ಮನೆಗೆ ಹೋಗಿಲ್ಲ ಅಲ್ಲ? ನಿನ್ ಹೆಂಡತಿ ಏನು ಕೇಳಲಿಲ್ವಾ? ಇಲ್ಲ. ಏನು ಕೇಳ್ದಿರ ಹೇಗಿರ್ತಾಳೆ? ಇದ್ರೆ ಅಲ್ವಾ? ಅಂದ್ರೆ ಅಂದ್ರೆ ಇದ್ರೆ ಅಲ್ವಾ ಅಂತ. ಅಯ್ಯೋ, ಮತ್ತೆ ನನ್ಗೆ ಹೇಳಲೇ ಇಲ್ಲ. ಹೇಳಿದ್ದೆ. ಹೇಳಿದ್ರಾ? ನಿನ್ ಹೆಂಡತಿನ ದುಡಿತಾ ಇದ್ದಾಳಾ? ಇಲ್ದಿರೋರ್ ಬಗ್ಗೆ ಹಂಗೆ ಮಾತಾಡ್ಬೇಡ. ನಿನ್ ಹೆಂಡತಿನೂ ಸಂಪಾದಿಸ್ತಾ ಇದ್ದಾಳಾ? ಇಲ್ದಿರೋರ್ ಬಗ್ಗೆ ಹಾಗೆ ಮಾತಾಡ್ಬೇಡ. ಸಾರಿ ಗುರು. ಇಟ್ಸ್ ಓಕೆ. ಹೌದು, ನೀನು ಇವತ್ತು ಎಲ್ಲೂ ಹೋಗ್ಲಿಲ್ವಾ? ಹೇಳಿದ್ನಲ್ವಾ, ಬಿಟ್ಬಿಟ್ಟಿದ್ದೀನಿ. ಓ, ಪಬ್ಬಲ್ ಡ್ಯಾನ್ಸರ್ ಆಗಿದ್ದೀನಿ. ಹ್ಮ್. ಇದು ಕತೆ ಅಲ್ಲ ಗುರು, ನಿಜಾನೇ. ಯಾವಾಗಾದ್ರೂ ನೀವು ಪಬ್ಬಿಗೆ ಬಂದಾಗ ಟಿಪ್ ಕೊಡದೆ ಹೋದ್ರೆ ಮಾತ್ರ ಚೆನ್ನಾಗಿರಲ್ಲ. ಓ, ಈ ಕ್ಷಣ ಯಾವತ್ತೂ ಇಲ್ದಿರೋಷ್ಟು ನನ್ನ ಮನಸ್ಸು ಪ್ರಶಾಂತವಾಗಿದೆ. ಅದು ಕೇವಲ ಈ ಗುಲಾಬಿಂದ ಅಷ್ಟೇ. ಅವಳಿಂದ ನಾನು ಗೊತ್ತಿಲ್ದಿರೋದ್ರ ಬಗ್ಗೆ ತಿಳ್ಕೊಂಡೆ. ಇಷ್ಟು ದಿನ ಸುಳ್ಳಲ್ಲಿ ಬದುಕ್ತಿದೆ ಅಂತ ಅನಿಸ್ತು. ಆರ್ಟಿಫಿಷಿಯಲ್ ನಗು, ಫ್ರೆಂಡ್ಶಿಪ್, ಸಂಬಂಧಗಳು ಎಲ್ಲ ಸುಳ್ಳು ಅಂತ ಅನ್ನಿಸ್ತು. ನಿಸ್ವಾರ್ಥವಾಗಿರೋ ಸ್ವಚ್ಛವಾದ ಸ್ನೇಹ ಗುಲಾಬಿದು. ಅವಳು ಯಾವತ್ತೂ ನನ್ನ ದೃಷ್ಟಿಲಿ ವೇಷೆ ಅಲ್ಲ. ಜೀವನನ ಹತ್ರದಿಂದ ನೋಡಿರೋ ಒಂದು ಪರಿಪೂರ್ಣ ಹೆಣ್ಣು. ಅವಳಿಂದ ನನ್ನ ಅಹಂ ಸತ್ತು ಬದುಕಿನ ಸ್ವಚ್ಛತೆ ಏನು ಅಂತ ತಿಳ್ಕೊಂಡೆ. ಥ್ಯಾಂಕ್ ಯು ಗುಲಾಬಿ, ಥ್ಯಾಂಕ್ ಯು ವೆರಿ ಮಚ್.